What's the record? All the best RCB. Shadi Cup someday. Biggest RCB fan ನಾನು. Best. All the very best RCB. ಓಕೆ The best for RCB. ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಪಕ್ಕ 100%. ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು. ನಾಟ್ ಎ ಟೀಮ್ ಸರ್, ಇಟ್ಸ್ ಅವರ್ ಎಮೋಷನ್ಸ್. ಇಟ್ಸ್ ಎ ಬೆಂಗಳೂರು ಟೀಮ್, ಇಟ್ಸ್ ಅವರ್ ಎಮೋಷನ್ಸ್ ಸರ್. ಇಟ್ಸ್ ಪಕ್ಕ ಸರ್ 101% ಪಕ್ಕ ಕಪ್ ಹೊಡಿತೀವಿ ಸರ್, ಪಕ್ಕ ಹೊಡಿತೀವಿ ಸರ್. ಆಲ್ ದಿ ಬೆಸ್ಟ್ RCB ಟೀಮ್ಗೆ ಅಷ್ಟೇ. ಸೊ ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಮ್ಮ RCB ಟೀಮ್ ಈ ಸತಿ ಫೈನಲ್ಸ್ಗೆ ಹೋಗಿದೆ. ಸೊ ಇದಕ್ಕೆ ನಮ್ಮ ಜನಕ್ಕೆ ಎಷ್ಟೆಲ್ಲ ಖುಷಿ ಇದೆ, ಎಷ್ಟೆಲ್ಲ ಸಂತೋಷ ಇದೆ ಅಂತ ಕೇಳಕ್ಕೆ ನಮ್ಮ ಜನದ ಹತ್ರ ಹೋಗ್ತಾ ಇದ್ವಿ. 9 ವರ್ಷ ಆದಮೇಲೆ ನಮ್ಮ RCB ಟೀಮ್ ಕ್ವಾಲಿಫೈ ಆಗಿ ಅದು ಫೈನಲ್ಸ್ಗೆ ಹೋಗಿದೆ. ಈ ಸಲ ಕಪ್ ಗೆಲ್ತಾರ ಇಲ್ವಾ, ಮತ್ತು ನಮ್ಮ ಜನರಿಗೆ ಎಷ್ಟು ಖುಷಿ ಇದೆ ಇದೆಲ್ಲ ತಿಳ್ಕೊಳೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಸೊ RCB ಟೀಮ್ ಈ ಸತಿ ಫೈನಲ್ಸ್ಗೆ ಹೋಗಿದೆ. ಇದು 4ನೇ ಸತಿ ಹೋಗ್ತಾ ಇರೋದು ಫೈನಲ್ಸ್ಗೆ. ಎಷ್ಟು ಖುಷಿ ಇದೆ ಬ್ರೋ? ತುಂಬ ಖುಷಿ ಇದೆ. ಸೊ ಲೈಕ್ ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ 2016 ಹೋಗಿದ್ರು. ಲಾಸ್ಟ್ 4 ಸೀಸನಿಂದ ಹೋಗಿದ್ರೆ ಈ ಸೀಸನ್ ತುಂಬ ಒಳ್ಳೆ ಫಾರ್ಮಿಂದ ಒಳ್ಳೆ ಟೀಮ್ ಕಟ್ಟಿದ್ದಾರೆ ಮ್ಯಾನೇಜ್ಮೆಂಟು. ಬಟ್ ನಾವು ಫಸ್ಟ್ ಅನ್ಕೋತಿದ್ದೋ ಒಳ್ಳೆ ಟೀಮ್ ಇಲ್ಲ, ಹಂಗಿಲ್ಲ ಇದಿಲ್ಲ ಅಂತ. ಬಟ್ ಸೀರಿಯಸ್ಲಿ ಒಳ್ಳೆ ಟೀಮ್ ಫಾರ್ಮ್ ಆಗಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ. ಸೊ ಇಸ್ ಇಟ್ ಅ ಗುಡ್ ಚಾನ್ಸ್ ಟು ಗೆಟ್ ಇಟ್. ಈಗ ಫೈನಲ್ಸ್ ಇದ್ದಾರೆ, ಫೈನಲ್ಸ್ ಮುಗಿಯೋ ತನಕ ಏನೂ ಹೇಳಲ್ಲ, ಚಾನ್ಸ್ ಇದೆ. ಫೈನಲ್ಸ್ ಆದಮೇಲೆ ನಾವು ನೋಡೋಣ. ಓಕೆ ಬ್ರೋ, ಆಕ್ಷನ್ ಅಂತ ಹೇಳಿದ್ರಲ್ಲ, ಈ ಸತಿ ಆಕ್ಷನ್ ನೋಡಿದಾಗ ವಿಲ್ ಜಾಕ್ಸ್ನ ಬಿಟ್ಟಾಗ ಎಷ್ಟೊಂದು ಜನ ಬೈತಾಯಿದ್ರು ಏನು ಟೀಮ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಸೊ ನಿಮಗೂ ಫೀಲ್ ಆಗಿತ್ತು ಆ ಥರ? ಇಲ್ಲ ಬ್ರೋ, ವಿಲ್ ಜಾಕ್ಸ್ ಮಿಡಲ್ ಆರ್ಡ್ರೆ, ಬಟ್ ಇಟ್ಸ್ ಎ ಗುಡ್ ವರ್ತ್. ಲೈಕ್ ಟಿಮ್ ಡೇವಿಡ್ನ ತೊಗೊಂಡು, ಲೈಕ್ ಈಸ್ ಆಲ್ಸೋ ಎ ಗುಡ್ ಪ್ಲೇಯರ್. ಲೈಕ್ ಮಿಡಲ್ ಆರ್ಡರ್ಗೆ ಒಳ್ಳೆ ಸ್ಟೇಬಲ್ ಬ್ಯಾಟ್ಸ್ಮನ್. ಆ್ಯಂಡ್ ಅಗೇನ್ ರೊಮಾರಿಯೋ ಶೆಫರ್ಡ್ ಈಸ್ ಆಲ್ಸೋ ವೆಸ್ಟ್ ಇಂಡಿಯನ್ ಮಜಲ್ ಗೈ. ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಒನ್ ಗೈ ಟು ಪ್ಲೇ. ಸೊ ಲೈಕ್ ವಿ ಗಾಟ್ ಎ ಗುಡ್ ಪರ್ಚೇಸ್, ಬೆಟರ್ ದೆನ್ ಹಿಮ್. ಸೊ ಇಟ್ಸ್ ಎ ಗುಡ್ ಪರ್ಚೇಸ್. ಲೈಕ್ ಲಿವಿಂಗ್ ಹಿಮ್ ಇಟ್ಸ್ ಗುಡ್. ಅರ್ಥ ಆಗ್ತಿಲ್ಲ ನನಗೆ. ಓಕೆ ಬ್ರೋ, ಕೊನೆಯದಾಗಿ ಈ ಸತಿ ಕಪ್ ಗೆಲ್ತಾರೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ ನಿಮಗೆ? ಯಾಕಂದರೆ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಪ್ರತಿ ಸತಿನೂ ಸ್ವಲ್ಪ ಅಂದರೆ ಬರೀ 3 ಜನದ ಮೇಲೆ ಅಷ್ಟೇ ನಂಬಿಕೆ ಇದೆ, ಡೆವಿಲಿಯರ್ಸ್, ಗೇಲ್, ಕೊಹ್ಲಿ ಅಂತ. ಈ ಸತಿ ಓವರ್ ಆಲ್ ಕೊಹ್ಲಿ ಮೇಲೆ ಅಷ್ಟು ಟೀಮ್ ಡಿಪೆಂಡ್ ಇಲ್ಲ ಅಂದರೂ ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ, ಇನ್ಕ್ಲೂಡಿಂಗ್ ಕೊಹ್ಲಿನೂ ಆಡ್ತಾಯಿದ್ದಾರೆ. ಸೊ ಈ ಸತಿ ಚಾನ್ಸಸ್ ಜಾಸ್ತಿ ಇದೆ ಗೆಲ್ತಾರಂತ. ಸೊ ನಿಮ್ಗೆ ಹೋಪ್ಸ್ ಐತೆ ಬ್ರೋ? ಪಕ್ಕ ಹೋಪ್ಸ್ ಇದೆ ಬ್ರೋ. ಈ ಸಲ ಆಗಲೇ ಹೇಳಿದ್ನಲ್ಲ ನಾನು, ಎಲ್ಲರೂ ಅವ್ರು 20% ಕೊಟ್ಟು ಕಾನ್ಫಿಡೆಂಟಾಗಿ ಆಡಿದ್ರೆ ಸಾಕು ಬ್ರೋ. ಪಕ್ಕ ಈ ಸಲ ಕಪ್ ನಮ್ಮದೇ. ಲಾಲಿಪಾಪ್ ಸಿಗಲ್ಲ ಅಲ್ಲ? ಇಲ್ಲ ಲಾಲಿಪಾಪ್ ಎಲ್ಲ CSK ಆಗಿದೆ. ಮ್ಯಾಮ್, ಈ ಸತಿ ನಮ್ಮ RCB ಟೀಮು ಫೈನಲ್ಸ್ಗೆ ಹೋಗಿದೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ, ಹೇಳೋಕ್ಕಾಗ್ದಿರಷ್ಟು ಖುಷಿ ಇದೆ. ಖುಷಿ ಇದೆ. ನೋಡ್ತಾ ಇದ್ರೆ ಮ್ಯಾಚ್ಗಳನ್ನೆಲ್ಲ? ಬಿಡದರೆ ನೋಡ್ತೀನಿ ಎಲ್ಲ ಮ್ಯಾಚ್. ಓಕೆ, ನಿಮಗೆ ಆ ಮ್ಯಾಚ್ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಇನ್ನೇನು ಸೋಲ್ತೀವಿ ಅಂದ್ಕೊಂಡು ಗೆದ್ದಿರೋ ಮ್ಯಾಚ್ ಅದು ನಿಮ್ಗೆ ತುಂಬ ಖುಷಿ ಕೊಟ್ಟು? ಮೊನ್ನೆ ಒಂದು ಮ್ಯಾಚ್ ಇತ್ತಲ್ಲ, ಯಾರ ಮೇಲೆ, ಇದು ಮಳೆ ಬರೋಕ್ಕಿಂತ ಮುಂಚೆ ಒಂದು ಮ್ಯಾಚ್ ಇತ್ತಲ್ಲ. ಮಳೆ ಬರೋಕ್ಕಿಂತ ಮುಂಚೆನಾ? ಅಂದರೆ ಬೆಂಗಳೂರಲ್ಲಿ ನಡೆದಿದೆ, ಈಚೆ ನಡೆದಿದೆ? ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರು ಅಂದರೆ SRH ಮೇಲೆ ಒಂದು ಮ್ಯಾಚ್ ನಡೀತಲ್ಲ, ಸೋತ್ರಲ್ಲ RCB ಅವರು? ಇಲ್ಲ ಮ್ಯಾಮ್, ಸೋತ್ರು ಮ್ಯಾಮ್. ಅದು ಅಲ್ಲ, ರೆಕಾರ್ಡ್ ಆಗ್ತೈತೆ, ನನಗೆ ನೆನಪಾಗ್ತಾ ಇಲ್ಲ. ಓಕೆ, ಲಕ್ನೋ ಮೇಲಾ? ಯಾರ ಲಕ್ನೋ ಮೇಲೆ ಆಡಿದ್ದು? ಆಡಿದ್ದು ಯಾವುದು? ಏಸಲೋಡ್ ಆಡಿದ್ದು ನಿನ್ನೆ ಮ್ಯಾಚು, ಸಾರಿ ಮೊನ್ನೆ ಮ್ಯಾಚ್ ಪಂಜಾಬ್ ಮೇಲೆ. ನನಗೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಆಫ್ ದ ಕ್ಯಾಮ್ರಾ ಹೇಳ್ತೀರಾ? ಓಕೆ ಮ್ಯಾಮ್, ಓಕೆ, ನಿಮ್ಮೆಲ್ಲರ ಕಡೆಯಿಂದ ಒಂದು ನಮ್ಮ RCB ಟೀಮ್ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ಬಿಡಿ. ಆಲ್ ದಿ ವೆರಿ ಬೆಸ್ಟ್ RCB. ಓಕೆ, ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಟೀಮಲ್ಲಿ? ಕೊಹ್ಲಿ ಅಂತ ಮಾತ್ರ ಹೇಳ್ಬೇಡಿ, ಬೇರೆ ಹೇಳಿ. ಅದೇ ಇರಲ್ವ, ಇರೋದು ನಿಜ. ಓಕೆ, ಟಿಮ್ ಡೇವಿಡ್ ಇದ್ದಾನೆ. ಸಾಲ್ಟ್ ಬೇಡ, ಅವಾಗವಾಗ ಆಫ್ ಆಗ್ತಾ ಇರ್ತಾನೆ. That's very annoying. It made me feel a little bit violent. ಅದು ಬಿಟ್ಟು ಹ್ಯಾಸಲ್ವುಡ್ ವೆರಿ 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 ಕೂಲ್, ಚೆನ್ನಾಗಿ ಆಡ್ತಾರೆ. ಓಕೆ, ಈ ಸತಿ ಕಪ್ ಗೆಲ್ತಾರಾ? ಓಕೆ, ಈ ಸಲ ಕಪ್ ನಮ್ಮದೇ. ಈ ಸತಿ IPL ನೋಡ್ತಾ ಇದ್ದೀರಾ? ನಮ್ಮ RCB ಟೀಮ್ ಈ ಸತಿ ಫೈನಲ್ಸ್ಗೆ ಹೋಗಿದೆ. ಸೊ ಎಷ್ಟು ಖುಷಿ ಇದೆ ಮ್ಯಾಮ್? 1000%, infinity%. 2 times ಏನೋ ಫೈನಲ್ಸಿಗೆ ಬಂದು, ಫೋರ್ತ್ ಟೈಮ್ ಬಂದಿದೆ. ಸೊ ವಿ ಆರ್ ಸೋ ಹ್ಯಾಪಿ. ವಿನ್ ಆಗೇ ಆಗುತ್ತೆ ಪಕ್ಕ, infinity% ವಿನ್ ಆಗುತ್ತೆ, ವಿನ್ ಆಗಬೇಕು. ಆಲ್ ದಿ ಬೆಸ್ಟ್ ಫಾರ್ RCB. ತುಂಬ ಖುಷಿ ಆಗ್ತಿದೆ. ಬಿಗ್ಗೆಸ್ಟ್ RCB ಫ್ಯಾನ್ ನಾನು. ಸೊ ತುಂಬ ಖುಷಿ ಆಗ್ತಿದೆ ಫೈನಲ್ಸಿಗೆ ಬಂದಿರೋದು. ಸೊ ವಿನ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಓಕೆ ಮ್ಯಾಮ್, RCB ಆಪೋನೆಂಟ್ ಯಾರು ಇರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಪಂಜಾಬ್ ಮತ್ತು ಮುಂಬೈ ಅವ್ರ ಮಧ್ಯೆ ಯಾರಾದರೂ ಒಬ್ರು ಅಲ್ಲ. ಪಂಜಾಬ್ ಬಂದರೆ ವಿ ಕ್ಯಾನ್ ವಿನ್ ಈಸಿಲಿ. ಹೊಡೆದ್ರೆ ದೊಡ್ಡದನ್ನೇ ಹೊಡಿಬೇಕು ಯಾವಾಗಲೂ. ಸೊ ಮುಂಬೈ ಇಂಡಿಯನ್ಸ್ ಬರಲಿ.
ಟಫ್ ಚಾಲೆಂಜ್. ಮ್ಯಾಮ್ ಮುಂಬೈ ಬಂದರೆ ಏನು ಭಯ ಇಲ್ಲ ಆಡೋಕ್ಕೆ, ಬಟ್ ಏನಂದರೆ ಅವ್ರು 15 ಜನ ಇಟ್ಕೊಂಡು ಆಡ್ತಾರೆ. ಅದೇ ಅದು 15 ಜನ ಇದ್ದರೆ ಗೆಲ್ಲ ಕಷ್ಟ. ಏನಂದರೆ 3 ಜನ ಅಂಪೈರು ಮತ್ತು 12 ಮೆಂಬರ್ಸ್ ಪ್ಲೇಯರ್ಸು. ಸೊ ಅದೊಂದು ಕಷ್ಟ ಇದೆ. ಏನು ಬಿಟ್ಟರೆ ನಾವು 11 ಮೆಂಬರ್ಸ್ ಆಡಿದ್ರೆ ನಾವು ಆರಾಮಾಗಿ ಗೆಲ್ಬೋದು RCB ಅವರು. 2016 ಆದಮೇಲೆ ಈ ಸತಿ ಬಂದೈತೆ 9 ಇಯರ್ಸ್ ಆದಮೇಲೆ. ಸೊ ಈ ಸತಿ ಪರ್ಫಾರ್ಮೆನ್ಸ್ ಬಂದು ಮಿಡ್ಲ್ ಆರ್ಡ್ರು ಚೆನ್ನಾಗಿ ಕೊಡ್ತಾವ್ರೆ. ಸಾಲ್ಟ್ ಅಂತೂ ಒಳ್ಳೆ 6 ಓವರ್ಸಲ್ಲಿ ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡ್ತಾವನೆ. ವಿರಾಟ್ ಕೊಹ್ಲಿ ಇನ್ನೂ ಸ್ಟ್ರೈಟ್ ರೇಕಲ್ಲಿ ಆಡ್ತಾವನೆ ನಾರ್ಮಲಾಗೆ. ಸೊ ಬೌಲಿಂಗ್ ಚೆನ್ನಾಗೈತೆ. ಹಜಲ್ವುಡ್ ಕಂಬ್ಯಾಕ್ ಮಾಡಿರೋದು ಇನ್ನೂ ಖುಷಿ. ಯಶ್ ದಯಾಲ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಆಡ್ತಾರೆ ಸ್ಲೋವರ್ 1 ಅಂತ. ಬಿಟ್ಟರೆ ಭುವಿ ಯಾವತ್ತಿದ್ರೂ ಅವರು ಕಿಂಗೆ ಬೌಲಿಂಗಲ್ಲಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಆಗ್ತಾರೆ. ಮೇಯ್ನ್ ಫಸ್ಟ್ ಆಫ್ ಆಲ್ ಏನಂದರೆ ಕೃಣಾಲ್ ಪಾಂಡ್ಯನ ಅವರು ಎಕ್ಸಾಕ್ಟಾಗಿ ಯೂಸ್ ಮಾಡ್ಕೊಳ್ತಾರೆ. ಸುಯೇಶ್ ಶರ್ಮಾ ಅಂತೂ ಮೊನ್ನೆ ಮುಲ್ಲಾನ್ಪುರ್ ಪಿಚ್ಚಲ್ಲಿ ಸಕ್ಕದಾಗೆ ಟರ್ನ್ ಮಾಡಿದ್ರು. ಮೇಯ್ನು ಸುಯೇಶ್ ಚೆನ್ನಾಗಿ ಮಾಡಿದ್ರು ಮೊನ್ನೆ. ಅದೇ ಕಾರಣ 100ನ ಅವ್ರನ್ನ ಆಲೌಟ್ ಮಾಡೋದಕ್ಕಾಗಿದ್ದು. ಈ ಸತಿ ಅದೇ ಇರೋದು ಅಹಮದಾಬಾದಲ್ಲಲ್ವಾ, ಚೇಸಿಂಗ್ ತೊಗೊಂಡ್ರೆ ಬೆಸ್ಟು. ಯಾಕಂದರೆ ನಾಳೆ ಮುಂಬೈ ಬರ್ಬೋದು. ನಾಳೆ ಮುಂಬೈ ಬಂದರೆ ಟಫ್ ಆಗುತ್ತೆ. ಓಕೆ ಸರ್, ಈ ಸತಿ ನಮ್ಮ RCB ಟೀಮು ಫೈನಲ್ಸ್ಗೆ ಹೋಗಿದೆ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬಾ ಖುಷಿ ಇದೆ ಸರ್. ಈ ಸರಿ RCB ಫೈನಲ್ ಹೋಗಿರೋದು ತುಂಬ ಖುಷಿ ಇದೆ. ಅಂದರೆ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಸರ್ ಟೀಮಲ್ಲಿ? ನಮ್ಮ ಫೇವ್ರೆಟ್ ಪ್ಲೇಯರ್ ಯಾವತ್ತಿದ್ರು ವಿರಾಟ್ ಕೊಹ್ಲಿನೇ. ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಸರ್. ಓಕೆ, ಈ ಸತಿ ಕಪ್ ಗೆಲ್ತಾರಾ? ಪಕ್ಕ ಸರ್. 101% ಪಕ್ಕ ಕಪ್ ಹೊಡಿತೀವಿ ಈ ಸರಿ. ಪಕ್ಕ ಹೊಡಿತೀವಿ ಸರ್. ಅಕಸ್ಮಾತ್ ಗೆದ್ದಿಲ್ಲ ಅಂದರೆ? ಗೆದ್ದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಸರ್. ಹಾಗೇ ಆಗುತ್ತೆ. ಅಂದರೆ ಟೀಮು ಈ ಸರಿ ತುಂಬ ಸಾಲಿಡ್ ಆಗಿದೆ. ಇದಕ್ಕೆ ಮುಂಚೆ ಸೀಸನ್ನೆಲ್ಲ ನೋಡಿದ್ರೆ ಒಂದು 3rd ಡೌನು 4th ಡೌನ್ ಆದರೆ ಮುಂದೆ ಯಾರಪ್ಪ ಅನ್ನೋ ಥರ ಇತ್ತು. ಬಟ್ ಇವಾಗಿರೋ ಸಾಲಿಡ್ ಟೀಮ್ ನೋಡಿದ್ರೆ ಟೀಮ್ ಡೇವಿಡ್ವರೆಗೂ ಇದ್ದಾರೆ. ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡು, ರಜತ್ ಪಟಿದಾರ್, ಲಿವಿಂಗ್ ಸ್ಟೋನ್ ಅವರು ಸ್ವಲ್ಪ ರಿಕವರ್ ಆಗಬೇಕು. ಬಟ್ ಪರವಾಗಿಲ್ಲ, ಸೀಮಂತೂ ಸಖತ್ತಾಗಿ ಸಾಲಿಡಾಗಿದೆ. ಈ ಸಲ ಕಪ್ ನಮ್ಮದೇ. ಓಕೆ ಸರ್, ಇವಾಗ ನಿಮ್ಮ ಕಡೆಯಿಂದ ಒಂದೊಳ್ಳೆ ಮಾತು RCB ಹೇಳೋದಂದರೆ ಒಂದು ಆಲ್ ದ ಬೆಸ್ಟ್ ಹೇಳಿ ನಿಮ್ಮ ಕಡೆಯಿಂದ. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ ನಮ್ಮದೇ ಪಕ್ಕ 100%. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಾಟ್ ಎ ಟೀಮ್ ಸರ್, ಇಟ್ಸ್ ಅವರ್ ಎಮೋಷನ್ಸ್. ಇಟ್ಸ್ ಎ ಬೆಂಗಳೂರು ಟೀಮ್, ಇಟ್ಸ್ ಅವರ್ ಎಮೋಷನ್ಸ್ ಸರ್. ಬ್ರೋ ಇವಾಗ ನೀವು ಎಮೋಷನಲ್ ಅಂತ ಹೇಳಿದ್ರಲ್ಲ, ಸೊ ನನಗೆ ಇದರಲ್ಲಿ ಏನು ಅನಿಸ್ತಂದರೆ ಬ್ರೋ, ಒಂದು ವೇಳೆ RCB ಕಪ್ ಗೆದ್ದಿಲ್ಲ ಅಂದರೂ ನಮಗೆ ಬ್ರೇಕಪ್ ಆದಷ್ಟೇ ಫೀಲ್ ಸಿಗುತ್ತೆ. ಸೊ ಅದೇ ಒಂದು ಹುಡುಗಿ ಕಪ್ ಬಿಟ್ಟೋದ್ರು, ಅವಳು ಬರ್ತಾಳೋ ಇಲ್ಲೋ ಅನ್ನೋ ನಂಬಿಕೆ ಇರಲ್ಲ. ಅದೇ RCB ಅಂದರೆ ನಂಬಿಕೆ, ಅದೊಂದು ಲಾಯಲಿಟಿ. ಸೊ ಈ ಸತಿ ಗೆದ್ದಿಲ್ಲ, ನೆಕ್ಸ್ಟ್ ಸತಿ ಗೆಲ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಇದ್ದೇ ಇರುತ್ತೆ, 100% ಇದ್ದೇ ಇರುತ್ತೆ ಸರ್. ಈ ಸರಿ ಪಕ್ಕ ಕಪ್ ಹೊಡಿತಾರೆ ಸರ್, ಅದರಲ್ಲೇ ನೋ ಡೌಟ್. IPL ನೋಡ್ತಾ ಇದ್ದೀರಾ ಮ್ಯಾಮ್? ಸರ್ ತುಂಬಾ ಇಷ್ಟ ನಮ್ಗೆ IPL ಅಂತಂದರೆ. ತುಂಬ. ಯಾವ ಟೀಮ್ ಮ್ಯಾಮ್ ನಿಮ್ಮ ಫೇವ್ರೇಟು? RCB ಸರ್. RCB ಮ್ಯಾಮ್, ಈ ಸತಿ ನಮ್ಮ RCB ಟೀಮು ಫೈನಲ್ಸ್ಗೆ ಹೋಗಿದೆ. ಎಷ್ಟು ಖುಷಿ ಇದೆ ಮ್ಯಾಮ್ ನಿಮಗೆ? ಖುಷಿ ಇದೆ ಸರ್ ನಮಗೆ. ಫೈನಲ್ ಬಂದಿರೋ ತುಂಬ ಖುಷಿ. ಅದರಲ್ಲಿ ಈ ಸರಿ ಕಪ್ ನಮ್ಮದೇ ಅನ್ನೋದು ಕೂಡ ಕಾನ್ಫಿಡೆಂಟು ಇದೆ ನಮಗೆ. ನೋಡೋಣ, ದೇವರಿದು ಎಲ್ಲರ ಪ್ರಾರ್ಥನೆಯೂ ಒಂದೇ ಇದೆ, RCB ಗೆಲ್ತೀವಿ ಅಂತೇಳಿ. ಮ್ಯಾಮ್, ಅಂದರೆ ಪ್ರತಿ ವರ್ಷವೂ ಟೀಮ್ ಒಂದು ಬ್ಯಾಲೆನ್ಸಿಂಗ್ ಆಗಿರೋದು, ಬಟ್ ಈ ವರ್ಷ ಒಂದು ಸ್ವಲ್ಪ ಟೀಮ್ ಇನ್ನೂ ಚೆನ್ನಾಗಿದೆ. ಅಂದರೆ ಎಲ್ಲ ಆರ್ಡರಲ್ಲೂ ಚೆನ್ನಾಗಿದ್ದಾರೆ ಪ್ಲೇಯರ್ಸು. ಸೊ ಈ ಸತಿ ಕಪ್ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸತಿ ಕಪ್ ಗೆದ್ದರೆ ನಿಮ್ಗೆ ಎಷ್ಟು ಖುಷಿ ಆಗ್ಬೋದು ಮ್ಯಾಮ್? ಅಂದರೆ 18 ವರ್ಷದಿಂದ ಯಾರಾದರೂ ಒಂದು ವ್ಯಕ್ತಿ ಗೆದ್ದಷ್ಟು ನಮ್ಗೆ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಇಷ್ಟ, ನಮ್ಮ ಫ್ಯಾಮ್ಲಿನಾಗ ಎಲ್ಲರಿಗೂ ಇಷ್ಟ RCB. ಅದರಲ್ಲಿ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಗೆ ಖುಷಿ ಇದೆ ಸರ್ ನಮಗೆ. ನೀವೆಲ್ಲ ನೋಡ್ತೀರಾ ಮ್ಯಾಚು? ನೋಡ್ತೀರಿ. ಫೈನಲ್ ಬಂದಿರೋದಂತೂ ತುಂಬ ಖುಷಿ ಇದೆ ನಮಗೆ. ಎಲ್ಲರೂ ಪ್ರಾರ್ಥನೆ, ಇಡೀ ಕರ್ನಾಟಕನೇ ಇರೋದೆಲ್ಲ ಬೆಂಗಳೂರು ಇದರಲ್ಲಿ ಎಲ್ಲರಿಗೂ ಆಸೆ ಇದೆ. ನೋಡೋಣ, ದೇವರಿಚ್ಛೆ ಸರ್. ಓಕೆ ಮ್ಯಾಮ್, ನಿಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಹೇಳ್ಬೇಡಿ ಮ್ಯಾಮ್ ಟೀಮ್ಗೆ. ಆಲ್ ದ ಬೆಸ್ಟ್ ಸರ್. ಈ ಸತಿ IPL ಅಲ್ಲಿ RCB ಟೀಮ್ ಫೈನಲ್ಸ್ಗೆ ಹೋಗಿದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗಂತೂ ತುಂಬ ಖುಷಿಯಾಗಿದೆ. ಈ ಸತಿ RCB ಕಪ್ ಹೊಡಿತಾರೆ ಅನ್ನೋ ನಂಬಿಕೆ ನಮಗಂತೂ ಇದೆ. ಈ ಸತಿ RCBಗೆ ತುಂಬ ಸಪೋರ್ಟ್ ಇದೆ ನಮ್ಮ ಕಡೆಯಿಂದ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ನಮ್ಮ ಟೀಮ್ RCB ಹೋಗಿರೋದು 18 ವರ್ಷದ ಕನಸು ಈಡೇರ್ತೈತೆ. ನನಗೆ ತುಂಬ ಖುಷಿ ಆಗ್ತಿದೆ. RCB ಇಡೀ ನಮ್ಮ ಭಾರತದಲ್ಲಿ ಎಲ್ಲಕ್ಕಿಂತ ಫಾಲೋವರ್ಸ್ ಇರೋದೇ ನಮ್ಮ RCB. ಜೈ RCB. ನೋಡೋದಿಲ್ಲ ಗಾಯ್ಸ್, ನಮ್ಮ RCB ಲಾಯಲ್ ಫ್ಯಾನ್ಸ್ ನಮ್ಮ ಜೊತೆ ಹೆಂಗೆ ಮಾತಾಡ್ದಂತ, ಹಾಗೆ RCB ಮೇಲೆ ಇರೋ ಎಮೋಷನ್ ನಮ್ಮ ಹತ್ರ ಹೆಂಗೆ ಶೇರ್ ಮಾಡ್ಕೊಂಡ್ರಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ಸತಿ ನಮ್ಮ RCB ಟೀಮ್ ಕಪ್ ಗೆದ್ಕೊಂಬರಲಿ ಅಂತ ಅವ್ರು ಆಲ್ ದ ಬೆಸ್ಟ್ ಹೇಳ್ತಾ, ಈ ಸಲ ಕಪ್ ನಮ್ಮದೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪಾರ್ಟ್ಸ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮತ್ತೆ ಸಿಗೋದಾ? ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.